ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಐ ಮೆಜರ್ ದ ಪ್ರೋಗ್ರೆಸ್ ಆಫ್ ಅ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವಿಮೆನ್ ಹ್ಯಾವ್ ಅಚೀವ್ಡ್ ಅಂತ. ಅಂದ್ರೆ ಒಂದು ಸಮಾಜದ ಅಭಿವೃದ್ಧಿಯನ್ನು ಅಲ್ಲಿಯ ಮಹಿಳೆಯರ ಏಳಿಗೆಯ ಆಧಾರದ ಮೇಲೆ ಅಳತೆ ಮಾಡುತ್ತೇನೆ ಅಂತ. ಈ ಬಜೆಟ್ ಬಗ್ಗೆ ಹೇಳಬೇಕು ಅಂದ್ರೆ ಏನು ನಮ್ಮ ಸರ್ಕಾರ ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಮಂಡನೆ ಮಾಡಿದರೆ, ಆ ಬಜೆಟ್ ಅಲ್ಲಿ ಏನು 5 ಗ್ಯಾರಂಟಿಗಳ ಘೋಷಣೆ ಮಾಡಿದರೆ ಅದರಲ್ಲಿ 52,000 ಕೋಟಿ ಅದು ಒಂದು ವರ್ಷದಲ್ಲಿ ಆ ಗ್ಯಾರಂಟಿಗಳಲ್ಲಿ ನಮ್ಮ ಈ ಒಂದು ಸರ್ಕಾರ ಖರ್ಚು ಮಾಡಬೇಕಾಗುತ್ತೆ. 2023-24 ಈ ಒಂದು ಗ್ಯಾರಂಟಿಗಳಿಗೆ 39,825 ಕೋಟಿ ಈ 5 ಗ್ಯಾರಂಟಿಗಳಿಗೆ ಖರ್ಚಾಗಲಿದೆ. ಆದ್ರೆ ಇದರಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ, ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಮಹಿಳೆಯರಿಗೋಸ್ಕರ ಏನು 2 ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ, ಅದು ಗೃಹಲಕ್ಷ್ಮಿ ಯೋಜನೆ ಮತ್ತೆ ಶಕ್ತಿ ಯೋಜನೆ. ಅದು 2 ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ 17,500 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ 2,800 ಕೋಟಿ 2023-24 ಬಜೆಟ್ ಅಲ್ಲಿ ಬರೀ ಮಹಿಳೆಯರಿಗೋಸ್ಕರ ಮಾತ್ರ ಈ ಒಂದು ಬಜೆಟ್ ಅಲೋಕೇಶನ್ ಮಾಡಿದ್ದಾರೆ. ಇದು ಒಂದು ಸ್ವಾಗತಾರ್ಹ ಒಂದು ಬಜೆಟ್ ಮೀಸಲು ಇಟ್ಟಿರೋದು ಸ್ವಾಗತಾರ್ಹ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇದು ನಿಜವಾಗ್ಲೂ ಮಹಿಳೆಯರಿಗೆ ಬೇರೆ ಯಾವುದು ಸರ್ಕಾರ ಈ ಮಟ್ಟಕ್ಕೆ ಒಂದು ಆರ್ಥಿಕ ಭದ್ರತೆ ಯೋಜನೆಯನ್ನ ಮಾಡಿಲ್ಲ. ಇದು ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ಅತಿ ದೊಡ್ಡ ಆರ್ಥಿಕ ಭದ್ರತಾ ಯೋಜನೆ ಬರೀ ಮಹಿಳೆಯರಿಗೋಸ್ಕರ ಮಾತ್ರ ಮಾಡ್ತಾ ಇರೋದು. ಇದು ನಿಜವಾಗ್ಲೂ ಶ್ಲಾಘನೀಯ. ಇದಕ್ಕಿಂತ ಮುಂಚೆ ಯಾವುದಾದ್ರೂ ಸರ್ಕಾರ ಮಹಿಳೆಯರಿಗೋಸ್ಕರ ಕೆಲಸ ಮಾಡಿದೆ ಅಂದ್ರೆ ಅದು ಕೂಡ ಕಾಂಗ್ರೆಸ್ ಸರ್ಕಾರ. ಈ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ಸ್ತ್ರೀ ಶಕ್ತಿ ಯೋಜನೆ ಅಂತ ಒಂದು 20 ವರ್ಷಗಳ ಹಿಂದೆ ಕೂಡ ಮಹಿಳೆಯರಿಗೆ ಮಾಡಿದ್ದು ಅದು ಕೂಡ ಕಾಂಗ್ರೆಸ್ ಸರ್ಕಾರ. ಸೊ ಈ ಸರ್ಕಾರದ ಈ ಒಂದು ದೊಡ್ಡ ಹೆಜ್ಜೆ, ಯಾಕಂದ್ರೆ ಮಹಿಳೆಯರಿಗೆ ಒಂದು ರೀತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ತರಲಿಕ್ಕೆ, ಸ್ವಾವಲಂಬಿಗಳಾಗಿ ಮಾಡಲಿಕ್ಕೆ ಆ ಸ್ತ್ರೀ ಶಕ್ತಿ ಯೋಜನೆಯಿಂದ ಒಂದು ರೀತಿ ಜಂಪ್ ಅಂತ ಹೇಳ್ಬೋದು. ಮಹಿಳೆಯರಿಗೆ ಈ ಒಂದು ಆರ್ಥಿಕ ಭದ್ರತೆಯನ್ನು ಕೊಟ್ಬಿಟ್ಟು ಈ ಒಂದು 5 ಗ್ಯಾರಂಟಿಗಳ ಬಗ್ಗೆ ನಮಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ನಮ್ಮ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಆದ್ರೆ ನಾವು ನಿಜವಾಗ್ಲೂ ಅವರು ಗಮನ ಹರಿಸಬೇಕಾಗತ್ತೆ. ಮಹಿಳೆಯರಿಗೆ ಯಾರಾದ್ರೂ, ಮಹಿಳೆಯರ ಪರ ಯಾರಾದ್ರೂ ಕೆಲಸ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾತ್ರ. ಅದು ಈ ಮಟ್ಟಕ್ಕೆ ಏನು ಮೀಸಲು ಇಟ್ಟಿದ್ದಾರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಈ ಬಜೆಟ್ ಬಗ್ಗೆ ಇಷ್ಟೇ ನಾನು ಒಂದು ವಿಶ್ಲೇಷಣೆ ಕೊಡಬೇಕಾಗಿತ್ತು. ಈ ಒಂದು ಅವಕಾಶಕ್ಕೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ.